ನಮಸ್ಕಾರ ವೀಕ್ಷಕರೇ, ನಾನು ಪೂಜಾ ಹಿರೇಗೌಡರ್. ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಚಂದ್ರಬಾಬು ನಾಯ್ಡು ಅವರಂತಹ ಎನ್ಡಿಎ ಮಿತ್ರರೇ ಬಹಿರಂಗವಾಗಿ ವಿರೋಧ ಮಾಡ್ತಾ ಇರುವಾಗ ಮೋದಿ ಸರ್ಕಾರ ಇನ್ನೂ ಯಾಕದನ್ನ ಮಾಡ್ತಾ ಇದೆ? ಹಿಂಬಾಗಿಲ ಮೂಲಕ ಎನ್ಆರ್ಸಿಯನ್ನು ಜಾರಿಗೆ ತರೋದಕ್ಕೆ ಕೇಂದ್ರ ಸರ್ಕಾರ ತನ್ನದೇ ಮೈತ್ರಿ ಪಕ್ಷಗಳನ್ನು ಕಡೆಗಣಿಸ್ತಾ ಇದೆಯಾ? ಬಡವರಿಂದ ಜನನ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಕೇಳೋದ್ರ ಬಗ್ಗೆ ನಾಯ್ಡು ಎಚ್ಚರಿಸಿರುವಾಗ ಈ ಪ್ರಕ್ರಿಯೆ ವಿಶ್ವಾಸಾರ್ಹತೆಯ ಬಗ್ಗೆ ಸರ್ಕಾರ ಏನು ಹೇಳುತ್ತೆ? ಆಡಳಿತಾರೂಢ ಮೈತ್ರಿಕೂಟದ ಪ್ರಮುಖ ಮಿತ್ರ ಪಕ್ಷನೇ ಗಂಭೀರ ಸಾಂವಿಧಾನಿಕ ಕಳವಳವನ್ನು ವ್ಯಕ್ತಪಡಿಸ್ತಾ ಇರುವಾಗ ಚುನಾವಣಾ ಆಯೋಗ ಯಾಕೆ ಬಹಿರಂಗ ಪ್ರತಿಕ್ರಿಯೆಗೆ ನಿರಾಕರಿಸ್ತಾ ಇದೆ? ಪೌರತ್ವಕ್ಕೆ ದಾಖಲೆಗಳನ್ನು ತಡೆಗೋಡೆಯಾಗಿಸಬೇಡಿ ಅಂತ ಮೈತ್ರಿಕೂಟದ ಹಿರಿಯ ನಾಯಕ ಹೇಳ್ತಾ ಇರುವಾಗ ಎನ್ಡಿಎ ಒಗ್ಗಟ್ಟಾಗಿರೋದಕ್ಕೆ ಸಾಧ್ಯ ಇದೆಯಾ? ಚುನಾವಣಾ ಆಯೋಗ ನಡೆಸ್ತಾ ಇರುವಂಥ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ವಿರುದ್ಧ ಈಗ ಬಿಜೆಪಿಯ ಮಿತ್ರ ಪಕ್ಷಗಳೇ ಮಾತಾಡ್ತಾ ಇರೋದ್ರ ಬಗ್ಗೆನೇ ನಾವಿವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.